ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವೀಗಾಗಲೇ ಭಾರತೀಯ ಸಾಮಾಜಿಕ ಚಿಂತಕರುಗಳಾದಂಥ GS ಗುರಿಯೆ, ಇರಾವತಿ ಕರ್ವೆ, MN ಶ್ರೀನಿವಾಸ್ ಹಾಗೆ ಹಲವಾರು ಸಾಮಾಜಿಕ ಚಿಂತಕರು ಕೂಡ ನಾವು ನೋಡಿದ್ದೀವಿ. ಹಾಗೆ ಪಾಶ್ಚಾತ್ಯ ಸಾಮಾಜಿಕ ಚಿಂತಕರುಗಳ ಕೂಡ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಉದಾಹರಣೆಗೆ ಹೇಳಿದರೆ ಆಗಸ್ಟ್ ಕಾಮ್ಟ್, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿನ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಹೀಗೆ ಪಾಶ್ಚಾತ್ಯ ಸಾಮಾಜಿಕ ಚಿಂತಕರುಗಳ ಬಗ್ಗೆ ನೀವಾಗಲೇ ತಿಳಿದುಕೊಂಡಿದ್ದೀರಾ. ಅವರೆಲ್ಲ ಏನು ಕೊಡುಗೆಗಳನ್ನು ಸಮಾಜಶಾಸ್ತ್ರಕ್ಕೆ ನೀಡಿದ್ದಾರೆ ಅನ್ನೋದನ್ನು ಈಗಾಗಲೇ ಅಧ್ಯಯನ ಮಾಡಿದ್ದೀರಾ. ಇಂದು ನಾವು ಆಧುನಿಕ ಚಿಂತಕರಾದಂಥ ಇಲ್ಲಿ ಪ್ರೆಸೆಂಟ್ ಆಗಿ 21ನೇ ಶತಮಾನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. 21ನೇ ಶತಮಾನದಿಂದ ಇತ್ತೀಚೆಗೆ ಹೊಸ ಹೊಸ ಸಮಾಜ ಸುಧಾರಕರು ಕೂಡ ಹುಟ್ಟುಕೊಂಡಿದ್ದಾರೆ. ಬರೀ ಅವರಷ್ಟೇ ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನು ನೀಡಿಲ್ಲ, ಅದ್ರ ಜೊತೆಯಲ್ಲಿ ಆಧುನಿಕ ಚಿಂತಕರುಗಳು ಕೂಡ ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ಮೈಕೆಲ್ ಫೌಕಾಟ್, ಜರ್ಕಿನ್ ಹೇಬರ್ಮಾಸ್, ಪಿರೆ ಬೋರ್ಡಿಯೋ, ಜಾಕ್ಯೂಸ್ ಡೇರಿಡ್ ಹಾಗೂ ಆಂಥೋನಿ ಗಿಡ್ಡಿನ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ಬೋದು. ಇವರು ಸ್ವಲ್ಪ ಮಟ್ಟಿಗೆ ಸಮಾಜಶಾಸ್ತ್ರಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ನಾವು ಹೇಳ್ಬೋದು. ಆದರೆ ಇವಾಗ ನಾವು ಒಬ್ಬೊಬ್ಬರನ್ನಾಗಿ ಒಂದೊಂದಾಗಿ ನೋಡೋದಾದರೆ ಇಲ್ಲಿ ಆಧುನಿಕ ಚಿಂತಕರಾದಂಥ ಪಿರೆ ಬೋರ್ಡಿಯೋ ಇವ್ರ ಬಗ್ಗೆ ನಾವು ನೋಡೋಣ. ಈ ಪಿರೆ ಬೋರ್ಡಿಯೋ ನವ ಮಾರ್ಕ್ಸ್ವಾದದ ಪ್ರತಿಪಾದಕರು. ಇಲ್ಲಿ ಹೊಸ ಸಮಾಜವನ್ನು ಹುಟ್ಟಾಕಬೇಕೆನ್ನುವಂಥ ಉದ್ದೇಶದಿಂದ ನವ ಮಾರ್ಕ್ಸ್ವಾದ, ಇಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಗೊತ್ತಿರ್ಬೋದು, ಮಾರ್ಕ್ಸ್ವಾದ ಸಿದ್ಧಾಂತಕರು ಅಂತ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದ ಪ್ರತಿಪಾದನೆ ಮೇಲೆ ಹೊಸ ನವ ಮಾರ್ಕ್ಸ್ವಾದವನ್ನು ಪ್ರತಿಪಾದಿಸ್ತಾ ಹೋಗ್ತಾರೆ. ಹಾಗೆ ಇವರು ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನು ಸಹ ಒಂದು ಗ್ರಂಥವನ್ನು ನೀಡಿದ್ದಾರೆ. ದ ಲಾಜಿಕ್ ಆಫ್ ಪ್ರಾಕ್ಟೀಸ್ ಎನ್ನುವಂಥ ಗ್ರಂಥವನ್ನು ಬರೀತಾರೆ. ದ ಲಾಜಿಕ್ ಆಫ್ ಪ್ರಾಕ್ಟೀಸ್ 1990ರಲ್ಲಿ ದ ಲಾಜಿಕ್ ಆಫ್ ಪ್ರಾಕ್ಟೀಸ್ ಎನ್ನುವಂಥ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಅದರ ಜೊತೆಯಲ್ಲಿ ಕ್ರಾಫ್ಟ್ ಆಫ್ ಸೋಷಿಯಾಲಜಿ ಎನ್ನುವಂಥ ಗ್ರಂಥವನ್ನು 1991ರಲ್ಲಿ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ. ಇವರು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ವಿಷಯಗಳ ಪ್ರಭಾವದಿಂದ ಹಾಗೆ ವಿಜ್ಞಾನ ತಂತ್ರಜ್ಞಾನದ ಮಧ್ಯೆ ಇರುವಂಥ ಕೆಲವೊಂದು ಅಂಶಗಳನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ, ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ನವ ಮಾರ್ಕ್ಸ್ವಾದ ಅಂದಾಗ ಪಿರೆ ಬೋರ್ಡಿಯವರು ಏನು ಜನಾಂಗ ಇದೆ, ಇಲ್ಲಿ ಸಂಘರ್ಷಗಳು ಏನಕ್ಕೆ ನಡೆದಿದ್ದಾವೆ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತ ಹೇಳಿದ್ದಾರೆ ಕಾರ್ಲ್ ಮಾರ್ಕ್ಸ್, ಗೊತ್ತಿರ್ಬೋದು ನಿಮಗೆ. ಹಾಗೆ ಇಲ್ಲಿ ಶ್ರಮಿಕ ವರ್ಗದ ಬಗ್ಗೆ ಹಾಗೆ ಅವರ ಸಂಸ್ಕೃತಿಯ ಬಗ್ಗೆ ಆಸಕ್ತಿಯನ್ನು ಹೊಂದಿದಂಥ ವ್ಯಕ್ತಿ ಅಂದಾಗ ಈ ಪಿರೆ ಬೋರ್ಡಿಯೋ. ಇಲ್ಲಿ ಶ್ರಮಿಕ ವರ್ಗದ ಮತ್ತು ಅವರ ಸಂಸ್ಕೃತಿ, ಅವರ ಜೀವನ ವಿಧಾನದ ಮೇಲೆ ಹೆಚ್ಚು ಆಸಕ್ತಿಯನ್ನು ಹೊಂದಿದಂಥ ವ್ಯಕ್ತಿ ಅಂದಾಗ ಪಿರೆ ಬೋರ್ಡಿಯೋ. ಇವರು ಶ್ರಮಿಕ ವರ್ಗವನ್ನು ಹಾಗಾಗಿ ನವ ಮಾರ್ಕ್ಸ್ವಾದದ ಪ್ರತಿಪಾದಕರಾಗಿ ಕೂಡ ಇವರನ್ನ ಕರೀತಾ ಹೋಗ್ತಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳಿಷ್ಟು. ಮತ್ತೊರ್ವರಾದಂಥ ಸಾಮಾಜಿಕ ಚಿಂತಕರಾದಂಥ ಮೈಕೆಲ್ ಫೌಕಾಟ್, ಇವರು ಕೂಡ ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಇವರು ಹೆಚ್ಚು ಅಧ್ಯಯನ ಮಾಡಿದಂಥ ವಿಷಯಗಳ ಬಗ್ಗೆ, ಹೆಚ್ಚು ಆಸಕ್ತಿಯನ್ನು ಒಳಗೊಂಡಂಥ ವಿಷಯಗಳಂದಾಗ ಅಪರಾಧ, ಹುಚ್ಚುತನ ಮತ್ತು ಲೈಂಗಿಕತೆಯ ಬಗ್ಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿ ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಅಂದರೆ ಸಮಾಜದಲ್ಲಿ ಅಪರಾಧಗಳು ಏನಕ್ಕೆ ನಡೀತಿದ್ದಾವೆ, ಈ ಅಪರಾಧಕ್ಕೆ ಕಾರಣ ಪರಿಣಾಮಗಳನ್ನು ಕೂಡ ಇವರು ನೀಡ್ತಾ ಹೋಗ್ತಾರೆ. ಹಾಗೆ ಈ ಹುಚ್ಚುತನ ಮತ್ತು ಲೈಂಗಿಕತೆಯ ಬಗ್ಗೆ, ಸಮಾಜದಲ್ಲಿ ಅತ್ಯಾಚಾರಗಳು, ಬಾಲ್ಯ ಅಪರಾಧಗಳು ನಡೀತಿದ್ದಾವೆ, ಹಾಗೆ ಈ ಲೈಂಗಿಕ ಶೋಷಣೆಗಳು ನಡೀತಿದ್ದಾವೆ ಅನ್ನೋದಾದರೆ ಇವುಗಳಿಗೆ ಹೆಚ್ಚು ಆದ್ಯತೆ ನೀಡಿ ಇವುಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವಂಥ ಕೆಲಸವನ್ನು ಮೈಕೆಲ್ ಫೌಕಾಟ್ ಅವರು ನಡೆಸಿದ್ದಾರೆ. ಹಾಗೆ ಈ ವಿಶ್ಲೇಷಣೆಯಲ್ಲಿ ನೆನಪಿರಲಿ, ಆಧುನಿಕ ಸಂಸ್ಥೆಗಳಂತ ಏನಿದ್ದಾವೆ, ಈ ಆಧುನಿಕ ಸಂಸ್ಥೆಗಳು ಜೈಲು, ಆಸ್ಪತ್ರೆ ಮತ್ತು ಶಾಲೆಗಳ ಬಗ್ಗೆ ನಿಯಂತ್ರಣವನ್ನು ಇಟ್ಕೊಂಡು ಮೇಲ್ವಿಚಾರಣೆ ಮಾಡುತ್ತೆ. ಹಾಗೆ ಅಪರಾಧಗಳು ಮತ್ತು ಹುಚ್ಚುತನವನ್ನು ವ್ಯಾಖ್ಯಾನಿಸುವಾಗ ಇಲ್ಲಿ ಅಧಿಕಾರ ಮತ್ತು ಜ್ಞಾನದ ಪ್ರಭಾವವನ್ನು ಪ್ರಭಾವಿಸುತ್ತೆ ಅಂತ. ಅಪರಾಧವನ್ನು ಯಾಕೆ ಮಾಡ್ತಿದ್ದಾರೆ ಅನ್ನೋದಾದ್ರೆ ಅಧಿಕಾರದಿಂದ. ಹಾಗೆ ಈ ಲೈಂಗಿಕತೆಯನ್ನು ಕೂಡ ನೋಡೋದಾದ್ರೆ ಈ ಹುಚ್ಚುತನ ಮತ್ತು ಅಪರಾಧಗಳಿಂದ ಮತ್ತು ಅಧಿಕಾರದಿಂದ ಮಾತ್ರ ಈ ಲೈಂಗಿಕತೆ ಅಪರಾಧಗಳು ಅನ್ನೋದು ಹೆಚ್ಚಾಗಿ ನಡೀತಿದೆ ಎನ್ನುವಂಥ ಅಂಶವನ್ನು ಈ ಮೈಕೆಲ್ ಫೌಕಾಟ್ ಅವರು ತಿಳಿಸಿದ್ದಾರೆ. ಹಾಗೆ ಮತ್ತೊರ್ವರಾದಂಥ ಸಾಮಾಜಿಕ ಚಿಂತಕರಾದಂಥ ಜರ್ಕಿನ್ ಹೇಬರ್ಮಾಸ್ ಅಂತ ಕರಿತೀವಿ. ಈ ಜರ್ಕಿನ್ ಹೇಬರ್ಮಾಸ್ 1929ರಲ್ಲಿ ಇವರ ಕಾಲವನ್ನು ನೋಡ್ಬೋದು.
ಇವರು ವಿಮರ್ಶಾತ್ಮಕ ಸಿದ್ಧಾಂತದ ಪ್ರತಿಪಾದಕರು. ಅಂದರೆ ವಿಮರ್ಶಾತ್ಮಕವಾಗಿ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡುವಂಥ ಕೆಲಸವನ್ನ ಜೆಫ್ರಿ ಹೇಬರ್ಮಾಸ್ ಅವರು ಮಾಡಿದ್ದಾರೆ. ಹಾಗಾಗಿ ಈ ಜೆಫ್ರಿ ಹೇಬರ್ಮಾಸ್ ನೋಡಿದರೆ ಧನಾತ್ಮಕ ಮತ್ತು ನೈಸರ್ಗಿಕ ಪ್ರಪಂಚವನ್ನ ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದರು. ಅಂದರೆ ಸಮಾಜವನ್ನು ಧನಾತ್ಮಕವಾಗಿ ಮತ್ತು ನೈಸರ್ಗಿಕ ಇರುವಂತಹ ನೈಸರ್ಗಿಕ ಪರಿಸರವನ್ನ ಯಾವ ರೀತಿ ಅಧ್ಯಯನ ಮಾಡೋಕೆ ಅನ್ನುವಂಥ ಕೆಲಸವನ್ನ ಜೆಫ್ರಿ ಹೇಬರ್ಮಾಸ್ ಅವರು ಮಾಡಿದ್ದಾರೆ. ನೆಕ್ಸ್ಟ್ ಜಾಕಿಸ್ ಡೇರಿಲ್ ಬಗ್ಗೆ ನೋಡೋದಾದ್ರೆ, ಜಾಕಿಸ್ ಡೇರಿಲ್ ಇವರೊಬ್ಬ ಫ್ರೆಂಚ್ ತತ್ವಜ್ಞಾನಿ. ಇವನು ನಿರಾಚನೆ ಎಂಬ ಪರಿಕಲ್ಪನೆಯನ್ನ ಬಳಸ್ತಾರೆ. ನೆನಪಿಟ್ಟು ನಿಮಗೆ ಒಂದು ಮಾತು ಕೇಳ್ತಾನೆ, ನಿರಾಚನೆ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂದಾಗ ಜಾಕಿಸ್ ಡೇರಿಲ್. ಇವರು ನಿರಾಚನೆ ಎನ್ನುವಂಥ ಪರಿಕಲ್ಪನೆಯನ್ನ ಜಾಕಿಸ್ ಡೇರಿಲ್ ಅವರು ಬಳಸ್ತಾರೆ. ಹಾಗೆ ಈ ನಿರಾಚನೆಯ ಜೊತೆಗೆ ಸಮಾಜದ ಜನಪ್ರಿಯವಾದಂತಹ ಒಬ್ಬ ಸಮಾಜಶಾಸ್ತ್ರಜ್ಞ ಅಂತಲೂ ಕೂಡ ಕರಿತೀವಿ. ಅಂದ್ರೆ ಜನಪ್ರಿಯವಾದಂಥ ಒಬ್ಬ ವ್ಯಕ್ತಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಆಗ ಇಲ್ಲಿ ಆಗಸ್ಟ್ ಕೊಂಟು, ಡರ್ಕಿನ್ ಮೂರ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಇದೇ ರೀತಿಯಲ್ಲಿ ಅವರ ಹಾದಿಯಲ್ಲಿ ಈ ಜಾಕಿಸ್ ಡೇರಿಲ್ ಏನ್ ಮಾಡ್ತಾರೆ, ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನು ನೀಡುವಂಥ ಪ್ರಯತ್ನವನ್ನ ಇವರು ಮಾಡಿದ್ದಾರೆ. ನೆನಪಿನಲ್ಲಿ ನಿಮಗೆ ಕೇಳೋದು ಇಷ್ಟನೇ, ನಿರಾಚನೆ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಜಾಕಿಸ್ ಡೇರಿಲ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಈ ಪಿರಿಯಡ್ ಬೋಡಿ ಅಂತ ನಾವು ನೋಡಿದ್ರೆ ಇವರೊಬ್ಬ ನವ ಮಾರ್ಕ್ಸ್ವಾದ ಅಂತ ಕರಿತೀವಿ. ಇವರ ಗ್ರಂಥ ಅಂದಾಗ ದ ಲಾಜಿಕ್ ಆಫ್ ಪ್ರಾಕ್ಟೀಸ್ ಎನ್ನುವಂಥ ಪರಿಕಲ್ಪನೆಯನ್ನು ಬಳಸ್ತಾರೆ. ಹಾಗೆ ಮೈಕೆಲ್ ಫೋಕ್ ಅಂದಾಗ ಇವರು ಹುಚ್ಚುತನ, ಲೈಂಗಿಕತೆ ಮತ್ತು ಅಪರಾಧಕ್ಕೆ ಹೆಚ್ಚು ಆದ್ಯತೆ ನೀಡಿ ಸಮಾಜಶಾಸ್ತ್ರವನ್ನ ವಿಶೇಷವಾದ ರೀತಿಯಲ್ಲಿ ಅಧ್ಯಯನ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗೆ ಕೊನೆಯದಾಗಿ ಆಂಥೋನಿ ಗಿಡಿನ್ಸ್ ಬಗ್ಗೆ ನೋಡಿದ್ದಾರೆ. ಈ ಆಂಥೋನಿ ಗಿಡಿನ್ಸ್ ಅವರು ರಚನೀಕರಣ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಕೇಳ್ಬೋದು ನೀವು ಒಂದು ಮಾರ್ಕ್ಸಿಗೆ, ರಚನೀಕರಣ ಎಂಬ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದಾಗ ಆಂಥೋನಿ ಗಿಡಿನ್ಸ್. ಇವು ನಿಮಗೆ ಒಂದು ಮಾರ್ಕ್ಸ್ ಬರುವಂಥ ಪ್ರಶ್ನೆಗಳು ಅಷ್ಟೇ ವಿದ್ಯಾರ್ಥಿಗಳು. ಇವತ್ತು ನಿರಾಚನೆ ಜಾಕಿಸ್ ಡೇರಿಲ್, ರಚನೀಕರಣ ಆಂಥೋನಿ ಗಿಡಿನ್ಸ್ ಅವರು. ಇವರು ಸಮಾಜದಲ್ಲಿ ಕೂಡ ಏನು ಮಾಡ್ತಾರೆ, ಹಲವಾರು ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಈ ಆಂಥೋನಿ ಗಿಡಿನ್ಸ್ ಅವರು ವಿವಾಹಕ್ಕೆ ಸಂಬಂಧಪಟ್ಟಂಗೆ, ಕುಟುಂಬ, ಹಾಗೆ ಈ ಸರಳವಾದ ಜೀವನವನ್ನು ಮಾಡಲಿಕ್ಕೆ, ಹಾಗೆ ಮಾನವನ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು, ಸಮಾಜದಲ್ಲಿನ ಸಮಸ್ಯೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾ ಸಮಾಜಶಾಸ್ತ್ರಕ್ಕೆ ಆಂಥೋನಿ ಗಿಡಿನ್ಸ್ ಅವರ ಕೊಡುಗೆಗಳು ಅಪಾರವಾಗಿದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟು ಆಧುನಿಕ ಸಾಮಾಜಿಕ ಚಿಂತಕರ ಅಂತ ನಾವಿಲ್ಲಿ ಹೇಳ್ಬೋದು. ಅರ್ಥ ಇದ್ದಾರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಶುದ್ಧ ಮತ್ತು ಅನ್ವಯಿಕ ಸಮಾಜಶಾಸ್ತ್ರ ಅಂತಂದು ಎರಡು ರೀತಿಯಲ್ಲಿ ಅಧ್ಯಯನ ಮಾಡ್ಬೋದು. ಸಮಾಜಶಾಸ್ತ್ರವನ್ನ ಶುದ್ಧ ಮತ್ತು ಅನ್ವಯಿಕ ಸಮಾಜಶಾಸ್ತ್ರ ಎಂದು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಶುದ್ಧ ಮತ್ತು ಅನ್ವಯಿಕ ಸಮಾಜಶಾಸ್ತ್ರವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಶುದ್ಧ ಮತ್ತು ಅನ್ವಯಿಕ ಸಮಾಜಶಾಸ್ತ್ರ ಅಂದಾಗ ಇಲ್ಲಿ ನಾವು ನೋಡೋದು ಫಸ್ಟ್ ಶುದ್ಧ ವಿಜ್ಞಾನ, ಪ್ಯೂರ್ ಸೈನ್ಸ್ ಅಂತ ಕರಿತೀವಿ ನಾವು, ಪ್ಯೂರ್ ಸೈನ್ಸ್. ಇಲ್ಲಿ ವಿಜ್ಞಾನ ಅನ್ನುವಂಥದ್ದು ಪ್ರಾಥಮಿಕ ಉದ್ದೇಶ ಆಗಿದೆ. ಆದರೆ ಈ ವಿಜ್ಞಾನದ ಉದ್ದೇಶ ಏನಪ್ಪ ಅಂತಂದರೆ ಜ್ಞಾನ ಸಂಪಾದನೆಯೇ ಈ ವಿಜ್ಞಾನದ ಉದ್ದೇಶ. ಅಂದರೆ ಇಲ್ಲಿ ಸಂಗ್ರಹಿಸಿದಂಥ ಜ್ಞಾನ ಏನಿದೆ ಅದನ್ನು ಪ್ರಾಯೋಗಿಕವಾಗಿ ಬಳಕೆ ಮಾಡಿದಾಗ ಅಥವಾ ಆ ಬಳಕೆ ಮಾಡಿದ ಸಂದರ್ಭದಲ್ಲಿ ಸಿಗುವಂಥ ಜ್ಞಾನ ಏನಿದೆ ಅದನ್ನು ನಾವು ಶುದ್ಧ ವಿಜ್ಞಾನ ಅಂತ ಕರಿತೀವಿ. ಅಂದರೆ ವಿಜ್ಞಾನದ ಉದ್ದೇಶ ಶುದ್ಧವಾಗಿ ಅದರ ಮಾಹಿತಿಯನ್ನು ಪಡಿಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಹಾಗೆ ಪ್ರಾಥಮಿಕ ಉದ್ದೇಶ ಈ ವಿಜ್ಞಾನದಾಗಿದೆ. ಆದರೆ ಈ ಸಂಗ್ರಹಿಸಿದಂಥ ಮಾಹಿತಿಯನ್ನು ಏನು ಮಾಡಬೇಕು, ಪ್ರಾಯೋಗಿಕ ವಿಧಾನಕ್ಕೆ ಬಳಕೆ ಮಾಡಿದಾಗ ಮಾತ್ರ ಅದರಿಂದ ನಮಗೆ ಹೆಚ್ಚು ಜ್ಞಾನ ಅನ್ನೋದು ಲಭಿಸುತ್ತೆ ಎನ್ನುವಂಥ ಅಂಶವನ್ನು ಈ ಶುದ್ಧ ವಿಜ್ಞಾನ ನಮಗೆ ತಿಳಿಸುತ್ತೆ. ಹಾಗೆ ಇಲ್ಲಿ ನಾವು ನೋಡ್ಬೋದು, ವಿಜ್ಞಾನ ಯಾವುದೇ ರೀತಿಯಾದಂಥ ಪ್ರತಿಫಲವನ್ನು ಬಯಸೋದಿಲ್ಲ. ಪ್ರತಿಫಲ ಅಂದರೆ ನಾವು ಅದರಿಂದ ಏನೋ ಒಂದು ವಸ್ತುವಿನ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ ಅಂದರೆ ಅದರಿಂದ ನಮಗೇನು ಲಾಭ ಸಿಗುತ್ತೆ, ಅದರಿಂದ ಯಾವುದೇ ರೀತಿಯಾದಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದಂತೆ ಇಲ್ಲಿ ಜ್ಞಾನ ಸಂಪಾದನೆಯನ್ನು ಮಾಡುವಂಥದ್ದು ಶುದ್ಧ ವಿಜ್ಞಾನ ಆಗಿದೆ. ಉದಾಹರಣೆ ನಾವು ನೋಡ್ಬೋದು, ಇಲ್ಲಿ ತಂದೆ ತಾಯಿಗಳೇನು ಮಾಡ್ತಾರೆ, ತಮ್ಮ ಮಕ್ಕಳ ಲಾಲನೆ ಪಾಲನೆಯನ್ನು ಮಾಡ್ತಾರೆ, ಆರೈಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದು ತಮ್ಮ ಕರ್ತವ್ಯ, ತಂದೆ ತಾಯಿಗಳ ಕರ್ತವ್ಯ. ಮಕ್ಕಳ ಲಾಲನೆ ಪಾಲನೆ ಮಾಡೋದು, ಅವ್ರನ್ನ ಆರೈಕೆ ಮಾಡೋದು ತಂದೆ ತಾಯಿಗಳ ಕರ್ತವ್ಯ. ಇದು ಪ್ರಾಥಮಿಕ ಉದ್ದೇಶ ಅಂತ ಹೇಳ್ಬೋದು. ಆದರೆ ಮುಂದೆ ಆ ಮಕ್ಕಳಿಂದ ನಾವೇನಾದರೂ ಪ್ರತಿಫಲವನ್ನು ಬಯಸುವುದಿಲ್ಲ. ಈ ತಂದೆ ತಾಯಿಗಳು ಯಾವುದೂ ಕೂಡ ಈ ಮಕ್ಕಳಿಂದ ಪ್ರತಿಫಲವನ್ನು ಬಯಸೋದಿಲ್ಲ. ಹಾಗೆ ಈ ವಿಜ್ಞಾನ ಏನನ್ನೋದು ಏನಾಗಿದೆ, ಸಂಪಾದನೆ ಉದ್ದೇಶ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಸಂಪಾದಿಸಿದ ಜ್ಞಾನವನ್ನು ಸಮಾಜಕ್ಕೆ ಬಳಕೆ ಮಾಡೋದು ಅಷ್ಟೇ ಈ ವಿಜ್ಞಾನದ ಪ್ರಮುಖವಾದಂಥ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಈ ಒಬ್ಬ ಅಮೆರಿಕದ ಸಮಾಜಶಾಸ್ತ್ರಜ್ಞ
ಲೆಸ್ಟರ್ ಆಫ್ ವಾಟ್ ಎನ್ನುವಂಥ ಚಿಂತಕ ಹೇಳ್ತಾ ಹೋಗ್ತಾನೆ. ಲೆಸ್ಟರ್ ಆಫ್ ವಾಟ್ ಎನ್ನುವಂಥ ಅಮೆರಿಕದ ಸಮಾಜಶಾಸ್ತ್ರಜ್ಞ ಹೇಳ್ತಾ ಹೋಗ್ತಾನೆ. ಇಲ್ಲಿ ಸಾಮಾಜಿಕ ಸಂರಚನೆ, ಸಾಮಾಜಿಕ ಪರಿವರ್ತನೆ ಹಾಗೂ ಮೂಲಭೂತ ನಿಯಮಗಳನ್ನು, ಪ್ರಕ್ರಿಯೆಗಳನ್ನು ಶೋಧಿಸುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಈ ಶುದ್ಧ ವಿಜ್ಞಾನ ಏನು ಮಾಡುತ್ತೆ? ಸಮಾಜಶಾಸ್ತ್ರದ್ದು ಸಾಮಾಜಿಕ ಸಂರಚನೆ, ಅದರ ಉದ್ದೇಶ ಏನು, ಸಮಾಜದ ಉದ್ದೇಶವೇನು, ಸಮಾಜವನ್ನು ಸಂರಚನೆ ಮಾಡುವಂಥದ್ದು, ಹಾಗೆ ಇಡೀ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಒಂದು ನಿಯಮಗಳನ್ನು ಒಳಗೊಂಡಿದೆ ಅಂತಂದು ಇಲ್ಲಿ ಲೆಸ್ಟರ್ ಆಫ್ ವಾಟ್ ಎನ್ನುವಂಥ ಅಮೆರಿಕದ ಸಾಮಾಜಿಕ ಚಿಂತಕರು ಹೇಳ್ತಾ ಹೋಗಿದ್ದಾರೆ. ಅಂದರೆ ಇಡೀ ಸಮಾಜವನ್ನು ಪರಿವರ್ತನೆ ಮಾಡುವುದು ಈ ಶುದ್ಧ ವಿಜ್ಞಾನದ ಒಂದು ಮುಖ್ಯ ಉದ್ದೇಶ ಅಂತ ನಾವಿಲ್ಲಿ ಹೇಳ್ಬೋದು. ಅರ್ಥ ಇದೆ ವಿದ್ಯಾರ್ಥಿಗಳಿಷ್ಟು. ನೆಕ್ಸ್ಟು ಅನ್ವಯಿಕ ಸಮಾಜ ವಿಜ್ಞಾನ ಅಥವಾ ಅನ್ವಯಿಕ ವಿಜ್ಞಾನ ಅಂತ ಕರಿತೀವಿ. ಅಂದರೆ ಈ ಅನ್ವಯಿಕ ವಿಜ್ಞಾನದಾಗ ನಾವು ಏನು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ವಿ ಅದನ್ನು ಇಡೀ ಸಮಾಜದಲ್ಲಿ ಅನ್ವಯವನ್ನು ಮಾಡುವಂಥದ್ದು. ಜ್ಞಾನವನ್ನು ಸಂಪಾದಿಸಿದೆ, ಇಲ್ಲಿ ಶುದ್ಧವಾದ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಯಾವ ರೀತಿಯಲ್ಲಿ ಪ್ರಯೋಗ ಮಾಡಬೇಕು, ಬದಲಾವಣೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಶುದ್ಧ ವಿಜ್ಞಾನ ಒಳಗೊಂಡಿದೆ. ಆದರೆ ಅನ್ವಯಿಕ ವಿಜ್ಞಾನ ಅಂದಾಗ ಸಂಪಾದಿಸಿದ ಜ್ಞಾನವನ್ನು ಸಮಾಜದಲ್ಲಿ ಅನ್ವಯ ಮಾಡುವುದು ಇದರ ಪ್ರಮುಖವಾದಂಥ ಉದ್ದೇಶ ಅಂತ ಹೇಳ್ಬೋದು. ಅಂದರೆ ಈ ಅನ್ವಯಿಕ ವಿಜ್ಞಾನ ಅಂದರೆ ಏನು ಪಡೆದಂಥ ಜ್ಞಾನ ಇದೆ, ಆ ಜ್ಞಾನವನ್ನು ಇನ್ನೊಂದು ರೀತಿಯಲ್ಲಿ ಅದನ್ನು ಅನ್ವಯ ಮಾಡಿಕೊಳ್ಳುವಂಥದ್ದು ಅನ್ವಯಿಕ ವಿಜ್ಞಾನ ಅಂತ ಹೇಳ್ಬೋದು. ಇದು ನಾವು ನೋಡ್ಬೋದು, ನಮಗೇನಾದರೂ ಹುಷಾರಿಲ್ಲ, ಸಮಾಜದಲ್ಲಿ ಯಾವುದಾದ್ರೂ ಒಂದು ರೋಗ ಇದೆ ಅನ್ನೋದಾದರೆ ಅಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ವೈದ್ಯರು ಆ ರೋಗದ ಸ್ವರೂಪ, ಗುಣಲಕ್ಷಣಗಳ ಬಗ್ಗೆ ಮಾತ್ರ ಹೆಚ್ಚು ಕೇಂದ್ರೀಕರಿಸ್ತಾ ಹೋಗ್ತಾನೆ. ಅಂದರೆ ಈ ಕಾಯಿಲೆ ಯಾವ ರೀತಿಯಲ್ಲಿ ಬಂತು, ಈ ರೋಗ ಯಾವುದರಿಂದ ಬಂದಿದೆ, ಇವುಗಳ ಬಗ್ಗೆ ಹೆಚ್ಚು ಕೇಂದ್ರೀಕರಿಸ್ತಾ ಹೋಗ್ತಾನೆ, ಗಮನವನ್ನು ನೀಡ್ತಾನೆ ಹೊರತು ಅದನ್ನು ಬಿಟ್ಟು ಆ ರೋಗದ ನಿವಾರಣೆ ಬಗ್ಗೆ ಮಾತ್ರ ಕೂಡ ಪ್ರಯತ್ನವನ್ನು ಪಡ್ತಾ ಹೋಗ್ತಾನೆ. ಇದು ಹೆಂಗೆ ಬಂತು ಏನು ಅನ್ನೋದನ್ನು ನೋಡೋದಿಲ್ಲ ಡಾಕ್ಟರ್ ಆದವನು. ಗೊತ್ತಿರುತ್ತೆ ಅದು ಯಾವ ರೀತಿ ಬಂದಿದೆ ಅನ್ನೋದನ್ನ, ಆದರೆ ಅದನ್ನು ನಿವಾರಣೆ ಮಾಡೋದು ಯಾವ ರೀತಿ ಅನ್ನೋಂಥ ಜ್ಞಾನವನ್ನು, ಕಾಳಜಿಯನ್ನು ಡಾಕ್ಟರ್ ಅವರು ವಹಿಸ್ತಾರೆ. ಅಂದರೆ ರೋಗಿಗಳನ್ನು ಆರೋಗ್ಯದಿಂದ ಸುಧಾರಣೆ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಲ್ಲಿ ಡಾಕ್ಟರ್ ಅವರು ನಡೆಸ್ತಾ ಹೋಗ್ತಾರೆ. ಅಂದರೆ ಡಾಕ್ಟರ್ಗಿರುವಂಥ ಜ್ಞಾನವನ್ನು, ಅನ್ವಯವನ್ನು ಮಾಡ್ತಾ ಹೋಗ್ತಾರೆ. ಸಮಾಜವನ್ನು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕನ್ನುವಂಥ ಗುಣಗಳನ್ನು ಇಲ್ಲಿ ಅನ್ವಯಿಕ ವಿಜ್ಞಾನ ಅಂತ ಕರಿತೀವಿ. ಅಂದರೆ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಒಂದಲ್ಲ ಇಲ್ಲ ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಏನು ನೋಡೋದಾದರೆ ಈ ಬಡತನ ಆಗಿರ್ಬೋದು, ನಿರುದ್ಯೋಗ, ಅನಕ್ಷರತೆ, ಈ ಮೂಢನಂಬಿಕೆಗಳಿದ್ದಾವೆ. ಇವುಗಳನ್ನು ತೊಲಗಿಸಲಿಕ್ಕೆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಅಂಶಗಳನ್ನು ಪ್ರಯೋಗ ಮಾಡಬೇಕು, ಬಳಕೆ ಮಾಡಬೇಕು ಅನ್ನುವಂಥ ಜ್ಞಾನ ಏನಿದೆ, ಆ ಕಲಿತಂಥ ಜ್ಞಾನವನ್ನು ಅನ್ವಯಿಸಿಕೊಂಡು ಇಡೀ ಸಮಾಜವನ್ನು ಪರಿವರ್ತನೆ ಮಾಡುವುದು ಅನ್ವಯಿಕ ವಿಜ್ಞಾನದ ಒಂದು ಮುಖ್ಯವಾದಂಥ ಉದ್ದೇಶ ಆಗಿದೆ. ಇಲ್ಲಿ ಅನ್ವಯಿಕ ವಿಜ್ಞಾನದ ಕೆಲವೊಂದು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ನಾವು ನೋಡಿದರೆ ಚಿಕಿತ್ಸಕ ಸಮಾಜಶಾಸ್ತ್ರ, ಸಾಮಾಜಿಕ ಇಂಜಿನಿಯರಿಂಗ್, ಸಮಾಜ ಕಾರ್ಯ, ಅನ್ವಯಿಕ ಸಾಮಾಜಿಕ ಸಂಶೋಧನೆ, ಕೊನೆಯದಾಗಿ ಕ್ರಿಯಾತ್ಮಕ ಸಮಾಜಶಾಸ್ತ್ರ. ಇಲ್ಲಿ ಚಿಕಿತ್ಸಕ ಸಮಾಜಶಾಸ್ತ್ರ ಅಂದಾಗ ಸಮಾಜಶಾಸ್ತ್ರ ಜ್ಞಾನವನ್ನು ಮತ್ತು ಸಮಾಜದ ಸುಧಾರಣೆಗೆ ಬಳಕೆ ಮಾಡ್ತಾರೆ. ಜ್ಞಾನವನ್ನು ಸಮಾಜ ಸುಧಾರಣೆಗೆ ಮಾತ್ರ ಹೆಚ್ಚು ಬಳಕೆಯನ್ನು ಮಾಡ್ತಾ ಹೋಗುತ್ತೆ. ಈ ಚಿಕಿತ್ಸೆಯಲ್ಲಿ ಸಮಾಜ ಕಾರ್ಯಕರ್ತರು, ಮಾನಸಿಕ ತಜ್ಞರು, ನರರೋಗ ತಜ್ಞರುಗಳು ಇಲ್ಲಿ ಸಾಮಾಜಿಕ ಸಂಗತಿಗಳನ್ನು ಪರಿಗಣಿಸಿ ರೋಗಿಯ ಉಪಚಾರ, ಕಾಯಿಲೆಗಳ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಚಿಕಿತ್ಸೆ ಅಂದಾಗ ಕ್ಲಿನಿಕಲ್ ಸೋಷಿಯಾಲಜಿ ಅಂತ ಕರಿತೀವಿ. ಚಿಕಿತ್ಸಕ ಅಂದಾಗ ಇಲ್ಲಿ ಚಿಕಿತ್ಸೆಯನ್ನು ನೀಡೋದು ಯಾರಿಗೆ ನೀಡುವುದು? ಸಮಾಜಶಾಸ್ತ್ರದಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಅಥವಾ ಸಮಾಜದ ಸುಧಾರಣೆಗೆ ಬಳಕೆ ಮಾಡಬೇಕಾಗುತ್ತೆ. ಈ ಚಿಕಿತ್ಸೆಯಲ್ಲಿ ಹಲವಾರು ಕಾರ್ಯಕರ್ತರಿರ್ತಾರೆ. ಯಾರಿರ್ತಾರೆ ಅನ್ನೋದಾದರೆ ಮಾನಸಿಕ ತಜ್ಞರಿರ್ತಾರೆ, ನರರೋಗ ತಜ್ಞರಿರ್ತಾರೆ, ಹಾಗೆ ರೋಗಿಗೆ ಸಂಬಂಧಪಟ್ಟಂತೆ ಹಲವಾರು ಸಂಗತಿಗಳನ್ನು ಪರಿಗಣಿಸಿ ಅಲ್ಲಿ ರೋಗಿಯ ಉಪಚಾರ, ಆ ಕಾಯಿಲೆಯನ್ನು ಮೂಲ ಕುರಿತು ಸಂಶೋಧನೆ ಮಾಡುವಂಥದ್ದನ್ನು ನಾವಿಲ್ಲಿ ಚಿಕಿತ್ಸಕ ಸಮಾಜಶಾಸ್ತ್ರದಲ್ಲಿ ನೋಡ್ತಾ ಹೋಗ್ತೀವಿ. ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬೇಕು, ಅವನ ಕಾಯಿಲೆಗಳೇನು, ಗುಣಗಳೇನೋ ಬಗ್ಗೆ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟು ಸಾಮಾಜಿಕ ಇಂಜಿನಿಯರಿಂಗ್ ಅಂದಾಗ, ಸಾಮಾಜಿಕ ಇಂಜಿನಿಯರಿಂಗ್ ಅಂತ ಕರಿತೀವಿ. ಇಲ್ಲಿ ಸಮಾಜದ ಧೋರಣೆಗಳೇನಿದ್ದಾವೆ, ಆ ಸಮಾಜದ ಯೋಜನೆ, ಆ ಯೋಜನೆಗೆ ಪರಿವರ್ತನೆ, ಹಾಗೆ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಜ್ಞಾನ ಏನು, ಇದನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನುವಂಥದ್ದು ಸಾಮಾಜಿಕ ಇಂಜಿನಿಯರಿಂಗ್. ನೆನಪಿರಲಿ, ಸಾಮಾಜಿಕ ಇಂಜಿನಿಯರ್ ಅಂದಾಗ ಸಮಾಜದ ಧೋರಣೆಗಳನ್ನು ಸಿದ್ಧಪಡಿಸೋದು, ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನು ಒಂದು ಪಟ್ಟಿಯನ್ನು ಸಿದ್ಧಪಡಿಸೋದು, ಹಾಗೆ ಅದನ್ನು ಸಾಮಾಜಿಕ ಯೋಜನೆಗೆ ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು, ಈ ಸಾಮಾಜಿಕ ಯೋಜನೆ ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬೇಕು,
ಅದರ ಜೊತೆಗೆ ಈ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಜ್ಞಾನ ಏನು, ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಸಾಮಾಜಿಕ ಇಂಜಿನಿಯರಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳು? ಇಲ್ಲಿ ನಿಮ್ಗೆ 1 ಮಾರ್ಕ್ಸ್ ಕೇಳ್ತಾನೆ. ಸಾಮಾಜಿಕ ಇಂಜಿನಿಯರ್ ಅಂದಾಗ ಸಮಾಜದ ಧೋರಣೆಗಳೇನು, ಸಾಮಾಜಿಕ ಯೋಜನೆಗಳೇನು, ಆ ಯೋಜನೆಗೆ ನೀತಿ ರೂಪಣೆಗಳನ್ನು ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು, ಆ ಪರಿವರ್ತನೆಗೆ ಸಂಬಂಧಪಟ್ಟಂಗೆ ಆ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಜ್ಞಾನ ಏನು, ಇದನ್ನ ಸಾಮಾಜಿಕ ಇಂಜಿನಿಯರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸಮಾಜದ ಕಾರ್ಯ. 3rd ಪಾಯಿಂಟ್ ನಾವು ನೋಡ್ಬೋದು, ಸಮಾಜದ ಕಾರ್ಯ. ಇಲ್ಲಿ ಸಮಾಜದ ಕಾರ್ಯ ಅಂದಾಗ ಇಲ್ಲಿ ಒಂದು ಪ್ರಮುಖ ಉದ್ದೇಶವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಸಮಾಜಶಾಸ್ತ್ರ ಅನ್ನುವಂಥದ್ದು ಅನ್ವಯಿಕ ಶಾಖೆ. ಸಮಾಜದಲ್ಲಿ ನಾವೇನು ನೋಡ್ತೀವಿ ಅದನ್ನು ಅನ್ವಯಿಕ ಮಾಡ್ಕೊಳ್ಳೋದು, ನಾವೇನು ಕಲಿತೀವಿ ಅಂತ ಸಮಾಜದಲ್ಲೇ ಅನ್ವಯ ಮಾಡುವಂಥ ಒಂದು ಶಾಖೆ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಸಮಾಜ ಕಾರ್ಯಕರ್ತರು ಏನು ಮಾಡ್ತಾರೆ, ಒಂದು ವಸ್ತುವಿನ ಅಥವಾ ವಿಷಯದಲ್ಲಿ ಕೆಲವೊಂದು ತಂತ್ರಗಳನ್ನು ಅಳವಡಿಸಿಕೊಂಡು, ಅವನದೇ ಆದಂಥ ಟೆಕ್ನಿಕ್ಗಳೇನಿದ್ದಾವೆ ತಂತ್ರಗಳನ್ನ ಅಳವಡಿಸಿಕೊಂಡು ಈ ಸಮಾಜದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದು ಸಮಾಜದ ಕಾರ್ಯ. ಇಲ್ಲಿ ಸಮಾಜದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ವ್ಯಕ್ತಿಗಳ ಸಮಸ್ಯೆಗಳು ಇದ್ದಾವೆ ಅಂತಂದರೆ ಆ ಸಮಸ್ಯೆಗಳಿಗೆ ವ್ಯಕ್ತಿ ಏನು ಮಾಡಬೇಕಿಲ್ಲಿ ಹಲವಾರು ತಂತ್ರಗಳನ್ನು ಬಳಸಿಕೊಂಡು ಆ ತಂತ್ರಗಳಿಗೆ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ತೊಲಗಿಸ್ಬೇಕು, ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಸಾಮಾಜಿಕ ಕಾರ್ಯ ಅಂತ ಕರಿತೀವಿ. ಉದಾಹರಣೆ, ಬಡತನ ಇದೆ ಸಮಾಜದಲ್ಲಿ, ಹಾಗೆ ನಿರುದ್ಯೋಗ ಇದೆ, ಭ್ರಷ್ಟಾಚಾರ ಇದೆ ಅನ್ನೋದಾದರೆ ಈ ಸಮಸ್ಯೆಗೆ ಕೆಲವೊಂದು ತಂತ್ರಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಈ ತಂತ್ರಗಳನ್ನು ಅಳವಡಿಸಿಕೊಂಡು ಇವುಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು ನಾವಿಲ್ಲಿ ಸಾಮಾಜಿಕ ಕಾರ್ಯ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ, ಅನ್ವಯಿಕ ಸಾಮಾಜಿಕ ಸಂಶೋಧನೆ. ಅನ್ವಯಿಕ ಸಾಮಾಜಿಕ ಸಂಶೋಧನೆ ಅಂದಾಗ ಈ ಯೋಜನೆ ಅನ್ನೋದು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಒಂದು ನಿರ್ದಿಷ್ಟವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ, ಹಾಗೆ ಈ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಪರಿವರ್ತನೆ ತರುವಂಥ ಒಂದು ಅನ್ವಯಿಕ ಸಮಾಜಶಾಸ್ತ್ರ ಅಂತ ಕರಿತೀವಿ. ಈ ಸಮಾಜದಲ್ಲಿ ವ್ಯಾಪಾರದಲ್ಲಿ ಬದಲಾವಣೆಯನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಅನ್ವಯಿಕ ಸಮಾಜಶಾಸ್ತ್ರ ಅಂತದ್ದು ಸಂಶೋಧನೆ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳೋದಾದರೆ ಸರ್ವೇಕ್ಷಣೆ ಅಥವಾ ವಿಶ್ಲೇಷಣೆ, ತಂತ್ರಜ್ಞಾನಿಕೆ, ಹಾಗೆ ಸಂಶೋಧನೆಗಳ ಮೂಲಕ ಇಲ್ಲಿ ನಿರ್ದಿಷ್ಟ ಸಮಾಜದ ಸಾಧಕ ಬಾಧಕಗಳನ್ನು ಶಾಖೆಯ ಮೂಲಕ, ಅಂದರೆ ಈ ಸಾಮಾಜಿಕ ಅನ್ವಯಿಕ ಸಂಶೋಧನೆ ಶಾಖೆಯ ಮೂಲಕ ತಿಳಿದುಕೊಂಡು ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನು ನೀಡುವಂಥ ಕೆಲಸವನ್ನು ಅದು ಮಾಡ್ತಾ ಇದೆ. ನೆಕ್ಸ್ಟು ಕ್ರಿಯಾತ್ಮಕ ಸಮಾಜಶಾಸ್ತ್ರ. ಕೊನೆಯದಾಗಿ ನೋಡ್ತಾರೆ, ಸಮಾಜಶಾಸ್ತ್ರ ಅನ್ನೋದು ಅನ್ವಯಿಕ ಸಮಾಜಶಾಸ್ತ್ರದ ಒಂದು ಶಾಖೆ. ಕ್ರಿಯಾತ್ಮಕ ಅಂದಾಗ ಅನ್ವಯಿಕ ಸಮಾಜಶಾಸ್ತ್ರದ ಒಂದು ಶಾಖೆ ಅಂತ ಕರಿತೀವಿ. ಇದು ಸಾಮಾಜಿಕ ಸಮಸ್ಯೆಗಳು, ಪರಿಹಾರ ಅಥವಾ ಆ ಪ್ರಕ್ರಿಯೆಯಲ್ಲಿ ಸಮಾಜಶಾಸ್ತ್ರಜ್ಞರಿಗೆ ನೆರವಾಗುತ್ತೆ. ಸಮಾಜದ ಸಮಸ್ಯೆಗಳೇನಿದ್ದಾವೆ ಅವರ ಪ್ರಕ್ರಿಯೆಗಳನ್ನು ಅದಕ್ಕೆ ನೇರವಾಗಿ ಭಾಗವಹಿಸಿ ಆ ಮೂಲ ಅದನ್ನು ಕ್ರಿಯೆಗಳನ್ನು ತೊಡಗಿಸಿಕೊಳ್ಳುವ ಮೂಲಕ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಆ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಉದಾಹರಣೆಗೆ ಹೇಳ್ಬೋದು, ನೀವು ಸಮಾಜಶಾಸ್ತ್ರ ಒಂದು ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಮಸ್ಯೆಯನ್ನು ತೊಲಗಿಸ್ಲಿಕ್ಕೆ ಅಂದಾಗ ಇಲ್ಲಿ ಸುಲಭ ಶೌಚಾಲಯ ಎನ್ನುವಂಥ ನೋಡ್ತಾ ಹೋಗ್ತೀವಿ. ಅಂದರೆ ಈ ಸುಲಭ ಸಂಸ್ಥೆಯ ಸ್ಥಾಪಕ ಅಂದಾಗ ಡಾಕ್ಟರ್ ಬಿಂದೇಶ್ವರ ಪಾಠಕ್ ಅಂತ ಹೇಳ್ತಾ ಹೋಗ್ತೀವಿ. ಇವ್ರೇನು ಮಾಡ್ತಾರೆ, ಸುಲಭ ಶೌಚಾಲಯವನ್ನು ಪ್ರಾರಂಭಿಸ್ತಾ ಹೋಗ್ತಾರೆ. ಅಂದರೆ ಈ ಶೌಚಾಲಯ ಅನ್ನೋಂಥದ್ದು ಪರಿಸರವನ್ನು ಹಾಳು ಮಾಡ್ತಾ ಇದೆ. ಶೌಚಾಲಯ ಇಲ್ಲದೆ ಇದ್ದರೆ ಸಮಾಜ ಹಾಳಾಗುತ್ತೆ, ಪರಿಸರ ಹಾಳಾಗುತ್ತೆ ಅನ್ನುವಂಥ ಉದ್ದೇಶದಿಂದ ಈ ಸಮಸ್ಯೆಯನ್ನು ತೊಲಗಿಸಲಿಕ್ಕೆ ಒಂದು ಕ್ರಿಯೆಯಲ್ಲಿ ತೊಡಗ್ತಾ ಹೋಗ್ತಾರೆ ಬಿಂದೇಶ್ವರ ಪಾಠಕ್ ಅವರು. ಸಮಾಜದಲ್ಲಿ ಕ್ರಿಯೆಯಲ್ಲಿ ತೊಡಗಿರುವಂಥ ಉದ್ದೇಶದಿಂದ ಏನಾಗುತ್ತೆ, ಉತ್ತಮಕ್ಕೆ ಒಂದು ಉದಾಹರಣೆ, ಒಂದು ಸಂಘಟನೆ ಅಥವಾ ಹೊಸ ಸಮಾಜ ಸೃಷ್ಟಿಯಾಗಲಿಕ್ಕೆ ಒಂದು ಕ್ರಿಯೆಯಾಗಿ ಈ ಶೌಚಾಲಯವನ್ನು ಜಾರಿಗೊಳಿಸ್ತಾರೆ. ಹಾಗಾಗಿ ಈ ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಂಗೆ ಬಿಂದೇಶ್ವರ ಪಾಠಕ್ ಅವರು ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ತಾ, ಇಷ್ಟು ಈ ಅನ್ವಯಿಕ ವಿಜ್ಞಾನದ ಪ್ರಮುಖ ಅಂಶಗಳು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳಿಷ್ಟು? ಓಕೆ, ಇಲ್ಲಿಗೆ ನಿಮ್ಮ ಪ್ರಥಮ PUCಯ ಮೊದಲ ಘಟಕ ಮುಗಿದಿದೆ. ಮುಂದಿನ ತರಗತಿಯಲ್ಲಿ 2ನೇ ಘಟಕವನ್ನು ನಾವು ಅಧ್ಯಯನ ಮಾಡೋಣ. ಧನ್ಯವಾದಗಳು ವಿದ್ಯಾರ್ಥಿ.